ಶುಭ್ರವಾದ ನೀಲಾಕಾಶ, ಬಾನಂಗಳದಲ್ಲಿ ಗಾಳಿಪಟಗಳ ಚಿತ್ತಾರ, ಮಕ್ಕಳ ಹಿರಿಯರ ಮನದಲ್ಲಿ ಮನೋಲ್ಲಾಸ. ಗಾಳಿ ಬೀಸ್ತಾ ಇದ್ದಂತೆ ಆಗಸದತ್ತ ಏರ್ತಾ ಇದ್ದ ಗಾಳಿಪಟಗಳು, ಅವು ಎತ್ತರಕ್ಕೆ ಏರಿದಷ್ಟು ಹಿರಿ ಹಿಗ್ತಾ ಇದ್ದ ಜನ. ಹಾಗಾದ್ರೆ ತಣ್ಣೀರುಬಾವಿಯ ಕಡಲ ಕಿನಾರೆಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಹೇಗಿತ್ತು ನೋಡೋಣ ಬನ್ನಿ. ಸುಯ್ಯನೆ ಬೀಸುತ್ತಿದ್ದ ತಣ್ಣನೆಯ ಗಾಳಿ, ಬಾನಂಗಳದಲ್ಲಿ ಗಾಳಿಪಟಗಳ ಚಿತ್ತಾರ, ಹಿರಿಯರ ಮಕ್ಕಳ ಮನದಲ್ಲಿ ಮನೋಲ್ಲಾಸ. ಕೈಯಲ್ಲಿ ಗಾಳಿಪಟ ಮತ್ತು ದಾರದ ಉಂಡೆಗಳು. ಗಾಳಿ ಬೀಸುತ್ತಿದ್ದಂತೆ ಆಗಸದತ್ತ ಏರುತ್ತಿದ್ದ ಗಾಳಿಪಟಗಳು, ಅವು ಎತ್ತರಕ್ಕೆ ಏರಿದಷ್ಟು ಹಿರಿ ಹಿಗ್ಗುತ್ತಿದ್ದ ಮಕ್ಕಳು, ಮಕ್ಕಳೊಂದಿಗೆ ಮಕ್ಕಳಾಗಿ ಪಟ ಹಾರಿಸಿದ ಹಿರಿಯರು. ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ಮಂಗಳೂರಿನ ತಣ್ಣೀರುಬಾವಿಯಲ್ಲಿ. ಕರಾವಳಿ ಉತ್ಸವದ ಅಂಗವಾಗಿ ಮಂಗಳೂರಿನ ತಣ್ಣೀರುಬಾವಿ ಬ್ಲೂ ಬೇ ಬೀಚ್ನಲ್ಲಿ 9ನೇ ಆವೃತ್ತಿಯ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವಕ್ಕೆ ಸಂಭ್ರಮದ ಚಾಲನೆ ದೊರಕಿದೆ. ಇಂದು ಸಹ ಗಾಳಿಪಟ ಉತ್ಸವ ನಡೆಯಲಿದ್ದು ಪ್ರವಾಸಿಗರ ದಂಡೆ ಕಡಲ ಕಿನಾರೆಗೆ ಹರಿದು ಬರ್ತಿದೆ. ಈ ಬಾರಿ 15 ದೇಶಗಳ 30 ಅಂತಾರಾಷ್ಟ್ರೀಯ ಗಾಳಿಪಟಗಳು ಆಗಸದಲ್ಲಿ ಹಾರಾಟ ನಡೆಸಿದ್ವು. ಭಾರತ ಮತ್ತು ವಿದೇಶಗಳಿಂದ ಸೇರಿ ಒಟ್ಟು 62 ನುರಿತ ಗಾಳಿಪಟ ಹಾರಾಟಗಾರರು ತಮ್ಮ ವೈವಿಧ್ಯಮಯ ಗಾಳಿಪಟಗಳನ್ನು ಬಾನಂಗಳದಲ್ಲಿ ಹಾರಿಸಿದ್ರು. ಸಾಂಪ್ರದಾಯಿಕ, ಏರೋಫಾಯಿಲ್, ಇನ್ಫ್ಲೇಟೇಬಲ್ ಹಾಗೂ ಕ್ವಾಡ್ಲೈನ್ ಸ್ಪೋರ್ಟ್ ಗಾಳಿಪಟಗಳ ಪ್ರದರ್ಶನ ಪ್ರಮುಖ ಆಕರ್ಷಣೆಯಾಗಿದ್ದು ನೆರೆದಿದ್ದ ಜನರ ಮನಸೂರೆಗೊಳಿಸಿದೆ. ಟೀಮ್ ಮಂಗಳೂರು ತಂಡ ಕಾರ್ಯಕ್ರಮ ನಿಯೋಜಿಸುತ್ತಿದ್ದು ಸಾಂಸ್ಕೃತಿಕ ಗಾಳಿಪಟಗಳು ಉತ್ಸವಕ್ಕೆ ವಿಶೇಷ ಮೆರುಗು ನೀಡಿದ್ವು. ಈ ಬಾರಿ ವಿಶೇಷವಾಗಿ ತುಳುನಾಡಿನ ಸಾಂಸ್ಕೃತಿಕ ವೈಭವ ಪ್ರತಿಬಿಂಬಿಸುವ ರಥ ಎಂಬ ಹೊಸ ಗಾಳಿಪಟವನ್ನು ಪರಿಚಯಿಸಲಾಗಿದೆ. ಭಾಳ ದೂರದಿಂದ ಅಂದರೆ ಕೆನಡಾದಿಂದ ಬಂದಿದ್ದಾರೆ, UK ಬಂದಿದ್ದಾರೆ, ಥೈಲ್ಯಾಂಡಿಂದ ಬಂದಿದ್ದಾರೆ. ಹಾಗೆ ಏನಾಗ್ತದೆ, ನಮ್ಮ ಬಜೆಟ್ ಏನಿದೆಯೋ ಅದಕ್ಕೆ ನಾವು ಎಷ್ಟು ಜನ ಬೇಕೋ ಅಷ್ಟು ಮಂದಿ ಕರಿತೀರಿ. ಯಾಕಂದರೆ ಮಂಗಳೂರಿನ ಟೀಮ್ ಮ್ಯಾಂಗ್ಳೂರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ಗಾಳಿಪಟ ಉತ್ಸವದಲ್ಲಿ ಅವರೆಲ್ಲ ಒಂಥರ ಸ್ಟಾರ್ ಪರ್ಫಾರ್ಮರ್ಸ್. ಎಲ್ಲರೂ ಅವ್ರು ಬರಬೇಕು ಅಂತಲೇ ಕಾಯ್ತಾ ಇರ್ತಾರೆ. ಹಾಗಾಗಿ ಅವರು ಇಲ್ಲಿ ಕರೆದಾಗ ಎಲ್ಲರೂ ಬಂದೇ ಬರ್ತಾರೆ. ಸಾರ್ವಜನಿಕ ಸುರಕ್ಷತೆ ಕಾಪಾಡುವ ದೃಷ್ಟಿಯಿಂದ ಗಾಳಿಪಟ ಉತ್ಸವದಲ್ಲಿ ಗಾಜು ಲೇಪಿತ ದಾರದ ಬಳಕೆ ಸಂಪೂರ್ಣ ನಿಷೇಧಿಸಲಾಗಿದೆ. ಸ್ವೀಡನ್, ಇಂಗ್ಲೆಂಡ್, ಸಿಂಗಾಪುರ ಸೇರಿದಂತೆ ಹಲವು ದೇಶಗಳಿಂದ ಗಾಳಿಪಟಗಾರರು ಉತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದ್ರು. ಇನ್ನು ಆನೆ, ಗರುಡ, ಗಗನಯಾನಿ, ಹೃದಯ, ಒಂಟೆ, ಕೋಳಿ, ಗುಲಾಬಿ, ಹಕ್ಕಿ, ಶಾರ್ಕ್, ಏಲಿಯನ್ಸ್, ಅಮೀಬಾ ಹಾಗೂ ಆಕ್ಟೋಪಸ್ ಗಾಳಿಪಟಗಳು ಚಿಣ್ಣರ ಆಕರ್ಷಣೆಯಾಗಿದ್ವು. ಸರ್, ನಾನು ಬೆಂಗಳೂರಿಂದ ಬಂದಿದ್ದೀನಿ. ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದ್ವಿ, ಎವ್ರಿ ಇಯರ್ ನಡೆಯುತ್ತೆ ಅಂತ ಗೊತ್ತಾಯಿತು. ಫಸ್ಟ್ ಟೈಮ್ ನಾನು ಎಲ್ಲೂ ಬೇರೆ ಕಡೆ ಅಟೆಂಡ್ ಮಾಡಿಲ್ಲ. ಸೊ ಈ ಕೈಟ್ ಫೆಸ್ಟಿವಲ್ಗಂತಲೇ ಬಂದಿದ್ದು. ಅದೇ ಪ್ರತಿಯೊಬ್ಬರು ಒಂದೊಂದು ಥೀಮ್ ಮಾಡ್ಕೊಂಡು ಬಂದಿದ್ದಾರೆ. ಡಿಫ್ರೆಂಟ್ ಸ್ಪಾನ್ಸರ್ಸ್ ಎಲ್ಲ ಬಂದಿದ್ದಾರೆ. ಚೆನ್ನಾಗಿದೆ ನೋಡೋಕ್ಕೆ. ಇಟ್ಸ್ ವೆರಿ ಬ್ಯೂಟಿಫುಲ್. ತುಂಬ ಖುಷಿ ಆಗ್ತಿದೆ. ಅಂದರೆ ಅಪರೂಪಕ್ಕೆ ಆಗ್ತಾ ಇದೆ ತಣ್ಣೀರುಬಾವಿ, ಅದು ಮಂಗಳೂರಲ್ಲಿ ಇಂಟರ್ನ್ಯಾಷನಲ್ ಕೈಟ್ ಫೆಸ್ಟಿವಲ್. ಬೇರೆ ಬೇರೆ ಥರದ ಕೈಟ್ಗಳು ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿ ಎನ್ವೈರನ್ಮೆಂಟ್ ಒಂದು ಮಾಡಿದ್ದು ಕೂಡ ತುಂಬ ಚೆನ್ನಾಗಿ ಆಯೋಜನೆ ಮಾಡಿದ್ದಾರೆ. ಎಲ್ಲ ಸ್ಟಾರ್ಸ್ಗಳು, ಫಿಲ್ಮ್ ಸ್ಟಾರ್ಸ್, ಅಂದರೆ ಸಿಂಗಿಂಗ್ ಕಾನ್ಸರ್ಟ್ಸ್ಗೆಲ್ಲ ಬರ್ತಿದ್ದಾರೆ. ತುಂಬ ಖುಷಿ ಆಗುತ್ತೆ. ಒಟ್ನಲ್ಲಿ ಚಿಕ್ಕ ಗಾಳಿಪಟದಿಂದ ಹಿಡಿದು ಬೃಹತ್ ಗಾಳಿಪಟದವರೆಗೂ ಆಗಸದಲ್ಲಿ ಮ್ಯಾಜಿಕ್ ಮಾಡಿದ್ವು. ವಿದೇಶದ ಗಾಳಿಪಟಗಳು ಮಂಗಳೂರಿನ ಕಡಲ ಕಿನಾರೆಯಲ್ಲಿ ಕಮಾಲ್ ಮಾಡಿದ್ವು. ಜನ ವೀಕೆಂಡ್ನ ಸಂಜೆಯನ್ನ ಸಖತ್ ಎಂಜಾಯ್ ಮಾಡಿದ್ರು. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.